ನಾನು ಸನಾತನ ಹಿಂದೂ ಧರ್ಮದ ನಾಯಿ. ನಾನು ಭಾರತ ದೇಶದ ನಾಯಿ. ನಾನು ನರೇಂದ್ರ ಮೋದಿಯವರ ನಾಯಿ. ಚಲೋ ಆಗಿಲ್ಲ ಅನ್ನೋದು ಸಂಖ್ಯೆ 123 ಹೇಳ್ತಾರ. ಭಾರತದಲ್ಲಿ ಶಾಂತವಾಗಿರ್ಬೇಕಾದ್ರೆ ಭಾರತದಲ್ಲಿ ಮುಸ್ಲಿಮರು ವಾಸಿ ಆಗಬಾರದು. ಪುಟ ಸಂಖ್ಯೆ 125 ಮಿಸ್ಟರ್ SP. ಮುಸ್ಲಿಮರು ಭಾರತಕ್ಕೆ ಬೆದರಿಕೆಯಾಗಿ ಉಳಿಯುತ್ತಾರೆ ಮತ್ತು ಭಾರತದಲ್ಲಿ ಕೋಮುಗಲಭೆಯನ್ನು ಸೃಷ್ಟಿಸುತ್ತಾರೆ. ಪುಟ ಸಂಖ್ಯೆ 233 ಮುಸ್ಲಿಮರು ಸಮಾಜ ಸುಧಾರಣೆ ವಿಜ್ಞಾನ ಪ್ರಬಲ ವಿರೋಧಿಗಳು. ಪುಟ ಸಂಖ್ಯೆ 294 ಭಾರತದಲ್ಲಿ ಶರಿಯಾ ಕಾನೂನು ಜಾಗು ಆಗ್ಬೇಕಂದ್ರೆ ಶರಿಯಾ ಕಾನೂನು ಅಂದ್ರ ಕಳ್ಳತನ ಮಾಡಿದ್ರ ಕೈ ಕಡಿಬೇಕು, ಅತ್ಯಾಚಾರ ಮಾಡಿದ್ರೆ ಕಣಿ ಕಿತ್ತಬೇಕು, ಕಲ್ಲೆ ಹೊಡೆದು ಸಾಯಿಸ್ಬೇಕು. ನಾ ಬರೆದಂತ ಸಂವಿಧಾನವನ್ನ ಧಿಕ್ಕರಿಸ್ತಾರೆ. ಪುಟ ನಂಬರ್ 294 ಮಾನ್ಯ ಸರ್ SP ಸಾಹೇಬ್ರೆ ಹಾಕ್ರಿ, ಕೇಸ್ ಹಾಕ್ರಿ. ನೀವು ವ್ಯಕ್ತ ಹಾಕಿ ನಾನು ನೋಡೋಣಿದ್ದೀನಿ. ನೀವೆಲ್ಲ ಲಿಸ್ಟ್ ಮಾಡಿ ಇಡ್ತೀನಿ. ನೀವು ಎಲ್ಲಿ ಹೋಗುದಿಲ್ಲ. ನೀವು ಪೊಲೀಸ್ ಅಧಿಕಾರಿಗಳು ನಾ ಎಲ್ಲಾ ಆಫೀಸರ್ ನೋಡ ಬಿಜಾಪುರ ಬಂದ್. ಯಾಕಂದ್ರೆ ಯಾವ ಪೊಲೀಸ್ ಆಫೀಸರ್ ರೊಕ್ಕ ತಿನ್ನೋದಿಲ್ಲ. ಒಂದು ಟ್ರಾನ್ಸ್ಫರ್ ರೊಕ್ಕ ತಿಂದಿಲ್ಲ ಮಗನ. PSI SP ಇಡೀ ಜಿಲ್ಲಾ ಬಿಜಾಪುರದವ್ರು ನನ್ನ ಬೆಲೆ ಬರ್ತಿದ್ರು. SP ಹಿಡಿದು DC ಹಿಡಿದು ಯಾಕೆ ಬರ್ತಿದ್ರು? ಪುಕ್ಷಟಿ ಮಾಡ್ತಾರೆ ಕೆಲಸ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರ ಭಾರತದಲ್ಲಿ 303ನೇ ಪೇಜ್ನಾಗ ಭಾರತದಲ್ಲಿ ಹಿಂದೂಗಳ ಸರ್ಕಾರವನ್ನು ಮುಸ್ಲಿಮರು ಎಂದು ಒಪ್ಪಿಕೊಳ್ಳುವುದಿಲ್ಲ. ಒಂದು 332ನೇ ಪೇಜ್ನಾಗ ಹೇಳ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮುಸ್ಲಿಮರು ಎಂದು ದೇಶಭಕ್ತರಾಗುವುದಿಲ್ಲ. ಹಾಕ್ರಪ್ಪ ನೋಡೋಣ, FIR ಹಾಕಿ ನೋಡೋಣ. ಅಂಬೇಡ್ಕರ್ ಮ್ಯಾಗ ಹಾಕ್ತಾರ, ನನ್ ಮ್ಯಾಗ ಹಾಕ್ತಾರ. ಪುಣ್ಯಾತ್ಮ ಅಂಬೇಡ್ಕರ್ ಎಷ್ಟು ಮೊದಲೇ ಗೊತ್ತಿತ್ತು. ಈಗಿನ ಕೆಲವೊಂದು ಲಪಂಗ ಲೀಡರ್ಗಳು ದಲಿತ ಮುಸ್ಲಿಂ ಬಾಯಿ ಎಂದರೆ ಆಗ್ತಾರೇನ್ರಿ? ದಲಿತರು ನೋಡ ನಾವೇ ಇರೋರು ದಂಡಿತನ. ನಾವಿನ ಮ್ಯಾಗ ಜಾತಿ ಅಸ್ಪೃಶ್ಯತೆ ಈ ದೇಶನಾಗ ಮಾಡಬಾರ್ದು. ನಾವ್ ಶಿವಾಜಿ ಮಹಾರಾಜನ ಎಷ್ಟು ಇವತ್ತು ಪೂಜೆ ಮಾಡ್ತೀವಿ, ಅಷ್ಟೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಪೂಜಾ ಮಾಡ್ಬೇಕು. ಕೊನೆಗೆ ಒಂದು ಭಾಷಣದಾಗ ಹೇಳ್ತಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ನನ್ನ ಸಿದ್ಧಾಂತವನ್ನು ಒಪ್ಪುವಂತವ್ರು ಯಾರು ಕಾಂಗ್ರೆಸ್ ಪಕ್ಷದಲ್ಲಿ ಇರಬಾರ್ದು ಅಂತ ಹೇಳ್ತಾರೆ. ಈಗೇನಾದ್ರಲ್ಲಿ ಇವರೆಲ್ಲ ಮನೆ ಒಬ್ಬ ಮಂತ್ರಿ ಹೇಳ್ದ, ಯತ್ನಾಳನ್ನು ಬೊಗಳಕ್ಕೆ ಇಟ್ಕೊಂಡಾರ. ಮಿಸ್ಟರ್ ಮಿನಿಸ್ಟರ್, ಬೊಗಳುವುದು ಯಾವುದು ಪ್ರಾಣಿ? ನಾಯಿ ಅಂದ್ರೇನು? ನಿಯತ್ತು. ನಾನು ಸನಾತನ ಹಿಂದೂ ಧರ್ಮದ ನಾಯಿ. ನಾನು ಭಾರತದ ಸಂವಿಧಾನದ ನಾಯಿ. ನಾನು ಭಾರತ ದೇಶದ ನಾಯಿ. ನಾನು ನರೇಂದ್ರ ಮೋದಿಯವರ ನಾಯಿ. ನಾನು ಯಾವ ಮಕ್ಕಳ ಜೊತೆ ಅಡ್ಜಸ್ಟ್ಮೆಂಟ್ ಇಲ್ಲದ BJPಯ ನಾಯಿ. ಹೊಗಳ್ತಾನ. ನೀವು ಹಂದಿ ಜೋಡ ಕೂಡಿ ಹಯದ ಹೇಳ್ತಿಲ್ಲ, ನನಗ ಹೊಗಳ್ತಿರ್ತ ಹೇಳ್ತೀರ. ಸ್ವಲ್ಪ ಮಲಾಯ ಕಾಯ ಹೇಳ್ದವ ರಾಹುಲ್ ಗಾಂಧಿ. ಮಲಾಯಿ ತಿಂದವ್ರು ನೀವು ಗಾಂಧಿ ನೆಹರು ಬಾ. ಅಂಬೇಡ್ಕರ್ ಮಕ್ಕಳು ಎಲ್ಲರೇ ಪ್ರಧಾನಮಂತ್ರಿ ಆದ್ರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಈ ದೇಶದ ಪ್ರಧಾನಮಂತ್ರಿ ಮಾಡಿದ್ರ, ಬಾಬಾ ಸಾಹೇಬ್ ಅಂಬೇಡ್ಕರ್ ಸೋಲಿಸಿದ್ರು ಯಾರು? ಬಾಂತರಾದಲ್ಲಿ, ಭಂಡಾರದಲ್ಲಿ ಕಾಂಗ್ರೆಸ್. ಕೊನೆಯವರೆಗೂ ಬಾಬಾ ಸಾಹೇಬ್ರಿಗೆ ದೊಡ್ಡ ತೊಂದರೆ ಕೊಟ್ಟಿದ್ದು ಕಾಂಗ್ರೆಸ್. ಇವತ್ತು ನಾ ದಲಿತ ಮುಖಂಡರಿಗೆ ಕೇಳಕ್ ಬಯಸ್ತಾ ಇದ್ದೀನಿ. ಮೊನ್ನೆ ಒಬ್ಬ PSI ಯಾದಗಿರಿಯಲ್ಲಿ ದಲಿತ PSI ಪಾಪ 12 ಲಕ್ಷ ರೂಪಾಯಿ ಕೊಲೆ ಮಾಡಿಟ್ಟ.
ಅಲ್ಲೊಬ್ಬ ಚೆನ್ನಾರೆಡ್ಡಿ ಅಂತಲೊಬ್ಬ ಎಮ್.ಎಲ್.ಎ ನೀವು ನೋಡಿದ್ರ ಸಾಕ್ಷಾತ್ ಬಸವನಿದ್ದಂಗ ಈ ಬತ್ತಿ ನೋಡಿಬಿಟ್ರೆ ಎಷ್ಟು ಸಂಪಾದಿಸದನಪ್ಪ ಇವಾಗ ಗಂಡಗ ಪಾಪ 12 ಲಕ್ಷ ರೂಪಾಯಿ ಬಾರೆ ಮಾಡಿಟ್ಟ ಮುಂದ 15 ಲಕ್ಷ ಅಂತ ಇವ ಎಮ್.ಎಲ್.ಎ ಏನ್ ಮಾಡ್ಬೇಕು ಬಡುವ ಪಾಪ ಏನೋ ಮಾಡೋದು ಒಳ್ಳೆ ಪೊಲೀಸ್ ಸ್ಟೇಷನ್ ತಗೋಬೇಕಂತ ಪ್ರಯತ್ನ ದಲಿತರು ಆ ಮನುಷ್ಯನಾಗ ಬಿಟ್ಟ 12 ಲಕ್ಷ ಮನೆ ಸೀಟ್ ಮಾಡ್ಯಾರ ರೊಕ್ಕನ 18 ಲಕ್ಷ ಡಿಮಾಂಡ್ ಮಾಡ್ದ ಯಾವನೋ PSI 18 ಲಕ್ಷ ಕೊಟ್ಟ ಅವ್ನು ತಗೊಂಡ್ ಬಂದ ಮಾನಸಿಕ ಆಯ್ತು ಅವನಿಗೆ ಏನಪ್ಪಾ ಎಲ್ಲ ಎಲ್ಲೆಲ್ಲೂ ಸಾಲ ಮಾಡಿ ತಂದಾನ ಒಬ್ಬ ದಲಿತ PSI ಒಂದು ಗಳಿಗೆ ಎಲ್ಲಿ ಅದಾರ ದಲಿತ ಮುಖಂಡರು ಇವತ್ತು ಆ PSI ಬಗ್ಗೆ ಹೋರಾಟ ಮಾಡ್ಲಿಕ್ಕೆ ಇಲ್ಲ ಒಬ್ಬ DSP ಹೇಳಿದ್ರೆ ಮಾನ್ಯ ನನಗ ಸರ್ ನಾನು 50 ಲಕ್ಷ ರೂಪಾಯಿ ಕೊಟ್ಟಿದ್ದೇನೆ ಒಬ್ರಿಗೆ 6 ತಿಂಗಳಿಗೆ ಎಬ್ಬಿಸ್ಬಿಟ್ರಿ ನನ್ನ ನಾನೇ 50 ಲಕ್ಷ ರೂಪಾಯಿ ಓನ್ಲಿ ಫಾರ್ 6 ಮಂತ್ಸ್ ಇಲ್ಲಿಗೆ ಬಂದೈತಿ ಪೊಲೀಸ್ ಪರಿಸ್ಥಿತಿ ಪಾಪ ಅವ್ರು ಏನ್ ಮಾಡ್ಬೇಕು ನಾನು PSI CPI ಎಲ್ಲಾರು ವರ್ಗಾವಣೆ ಮಾಡಿ DC SP ಸಹಿತ ಎಲ್ಲರೂ ಇಲ್ಲೇ ಆನಂದ್ ಕುಮಾರ್ ಅಂತ ಒಬ್ಬ ದಲಿತ SP ಇದು ಬಿಜಾಪುರ ಕೇಳ್ರಿ ಮಿಸ್ಟರ್ ಬಾಗಲಕೋಟೆ SP ಹೋಗಿ ಆನಂದ್ ಕುಮಾರ್ ಅವ್ರಿಗೆ ಫೋನ್ ಮಾಡ್ರಿ ಎತ್ತ ಅಂದ್ರೆ ದಲಿತ MLA ಫೋನ್ ಮಾಡಿದ ನನಗೆ ಏನ್ ಹೇಳ್ದ ಸರ್ ನಾವು ನಿಮ್ ಬಗ್ಗೆ ಬಹಳ ತಪ್ಪು ತಿಳ್ಕೊಂಡಿದ್ದೀವಿ ನೀವು ದಲಿತ ಆಫೀಸರ್ ಸಪೋರ್ಟ್ ಮಾಡ್ತಿದ್ರಂತ ನಮ್ಮೊಬ್ಬ IPS ಆಫೀಸರ್ ಬಂದ ಹೇಳಿದ್ರು ನೀವು ಅಧಿಕಾರಿಗಳು ಒಂದು ಪಾರ್ಟಿ ಏಜೆಂಟ್ ಹಾಕ್ಬೇಡ್ರಿ ಈ ದೇಶದ ಜನ ಟ್ಯಾಕ್ಸ್ ಕೊಟ್ಟಿದ್ರ ಮ್ಯಾಗ ನಿಮ್ ಪಗಾರ ಕೊಡ್ತಾರ ನಮ್ ತಿಮ್ಮಾಪುರ ಸಾಹೇಬರ ಮನಿದಿಂದ ಟ್ಯಾಕ್ಸ್ ಇದು ಕೊಡ್ಬೋದು अल करीम वेडिंग मॉल एक ही जगह शादी ब्याह हर जश्न में आपकी खूबसूरती को लगाए 4 चांद ड्रेसेस का खजाना जरदोजी शरारा हाफ साड़ी सूट रेडीमेड की भरमार अपोजिट ओल्ड चौक पुलिस स्टेशन क्लॉथ बाजार गुलबर्गा।